ಅದು ಗಡಿನಾಡು ಪ್ರದೇಶದ ಶಾಲೆ. ಅಲ್ಲಿ ಕುಡಿಯೋಕ್ಕೂ ನೀರಿರಲಿಲ್ಲ, ಅಡುಗೆ ಶೌಚಕ್ಕೂ ನೀರಿಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಿದ್ರು. ಆದರೆ ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡ್ತಿದ್ದಂತೆ ಆ ಮಕ್ಕಳಿಗೆ ಜಲಭಾಗ್ಯ ಸಿಕ್ಕಿದೆ. ಸರ್ಕಾರಿ ಶಾಲೆಯಲ್ಲಿ ನೀರಿಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಸರ್ಕಾರಿ ಶಾಲೆಯ ಅವ್ಯವಸ್ಥೆಯ ಮಾಹಿತಿ ಇದು. ಗ್ರಾಮಸ್ಥರು ಮಾಧ್ಯಮದ ಟಿವಿ9 ಮಾಧ್ಯಮರಿಗೆ ದೂರನ್ನು ನೀಡಿದ್ದು, ತಕ್ಷಣ ಸ್ಪಂದಿಸಿ ಕುಡಿಯುವ ನೀರು ಮತ್ತೆ ಶೌಚಾಲಯಕ್ಕೆ ಬಹಳ ಯಶಸ್ವಿಯಾಗಿ ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಕುಡಿಯೋಕ್ಕೂ ನೀರಿರಲಿಲ್ಲ, ಶೌಚಾಲಯಕ್ಕೂ ನೀರಿರಲಿಲ್ಲ. ತುಮಕೂರಿನ ಪಾವಗಡ ತಾಲೂಕಿನ ಗುಟ್ಟಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ನೀರಿಗಾಗಿ ಪರದಾಡ್ತಿದ್ರು. ಈ ಬಗ್ಗೆ ಟಿವಿ9 ವರದಿ ಬಿತ್ತರಿಸುತ್ತಿದ್ದಂತೆ ಶಾಲೆಗೆ ಈಗ ನೀರು ಹರಿದು ಬರ್ತಿದೆ. ಟಿವಿ9 ವರದಿ ಬೆನ್ನಲ್ಲೇ ಎಚ್ಚೆತ್ತ ಉಸ್ತುವಾರಿ ಸಚಿವ. ಗುಟ್ಟಹಳ್ಳಿ ಪ್ರಾಥಮಿಕ ಶಾಲೆಗೆ ಹರಿದು ಬಂತು ನೀರು. ತುಮಕೂರು ಗಡಿಯ ಈ ಶಾಲೆಯಲ್ಲಿ ಅಡುಗೆ ಶೌಚಾಲಯಕ್ಕೂ ನೀರಿಲ್ಲದೆ ಸಂಕಷ್ಟ ಎದುರಾಗಿತ್ತು. 2 ತಿಂಗಳಿಂದ ಮನವಿ ಮಾಡ್ತಿದ್ರು, ಪಿಡಿಒ ಗಮನ ಹರಿಸಿರಲಿಲ್ಲ. ಆದರೆ ಟಿವಿ9 ಶನಿವಾರ ವರದಿ ಮಾಡ್ತಿದ್ದಂತೆ ಅಲರ್ಟ್ ಆದ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚಿಸಿ ಶಾಲೆಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ ಗ್ರಾಮಸ್ಥರು ಟಿವಿ9 ಸಂಸ್ಥೆಗೆ ಧನ್ಯವಾದ ಹೇಳಿದ್ದಾರೆ. ಪೈಪ್ ಲೈನು ದುರಸ್ತಿಯಲ್ಲಿದೆ ಅಂತ ಗ್ರಾಮಸ್ಥರು ಮಾಧ್ಯಮದ ಟಿವಿ9 ಮಾಧ್ಯಮರಿಗೆ ದೂರನ್ನು ನೀಡಿದ್ದು, ಪಿಡಿಒರವರು ತಕ್ಷಣ ಸ್ಪಂದಿಸಿ ಈ ಒಂದು ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ ಬಹಳ ಯಶಸ್ವಿಯಾಗಿ ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಅಂತಕ್ಕಂಥ ಟಿವಿ9 ಮಾಧ್ಯಮದವರಿಗೆ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕಲಬುರಗಿ ಜಿಮ್ಸ್ನಲ್ಲಿ ಡಯಾಲಿಸಿಸ್ ರೋಗಿಗಳ ಪರದಾಟ. ವೈದ್ಯಕೀಯ ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ ಅಧ್ವಾನ. ಇತ್ತ ವೈದ್ಯಕೀಯ ಶಿಕ್ಷಣ ಸಚಿವರ ತವರು ಕಲಬುರಗಿಯ ಜಿಮ್ಸ್ನಲ್ಲೇ 8 ಡಯಾಲಿಸಿಸ್ ಮಷಿನ್ಗಳ ಪೈಕಿ 6 ಕೆಟ್ಟಿದ್ದು 2ರಲ್ಲೇ ಡಯಾಲಿಸಿಸ್ ನಡೀತಿದೆ. ಒಬ್ಬರಿಗೆ ಡಯಾಲಿಸಿಸ್ ಮಾಡಬೇಕಂದ್ರೂ ಕನಿಷ್ಠ 40 ರಿಂದ 50 ನಿಮಿಷ ಬೇಕು. ಅಂದ್ರೆ 200ಕ್ಕೂ ಹೆಚ್ಚು ಜನ ನಂಬರ್ ಬರೆಸಿದ್ದು ತಮ್ಮ ಸರತಿಗಾಗಿ ದಿನಗಟ್ಟಲೆ ಕಾಯುವಂತಾಗಿದೆ. ಸರ್ಕಾರಿ ಹಾಸ್ಪಿಟಲ್ ಹೋಗಿ ಅಲ್ಲಿ OPD ತೆಗೆಸಿ ರಿಜಿಸ್ಟರ್ ಮಾಡಿಸಿದ್ರಿ. ರಿಜಿಸ್ಟರ್ ಮಾಡಿಸಿ 3 ತಿಂಗಳಾದರೂ ಈಗಿನ ತನಕ ನಮ್ಮ ತಾಯರ್ದು ನಂಬರೇ ಬರಲ್ದು. ಅಲ್ಲಿ ಹೋಗಿ ಕೇಳೋಣ 2 ಮಷಿನ್ ಅವ, ಅಷ್ಟು ಮಷಿನ್ ಖರಾಬ್ ಆಗ್ಯಾವ. ಈ ಬಗ್ಗೆ ಸಚಿವರು ಗುತ್ತಿಗೆದಾರರತ್ತ ಬೊಟ್ಟು ಮಾಡಿದ್ದು ವಾರದಲ್ಲಿ ಸಮಸ್ಯೆ ಬಗೆಹರಿಸುತ್ತೇವೆ ಎಂದಿದ್ದಾರೆ. ಈ ಹಿಂದೆ ಯಾರು ಇದನ್ನು ಟೆಂಡರ್ ತೆಗೆದುಕೊಂಡಿದ್ರು, ಈ ನಮ್ಮ ಡಿವಿಷನ್ದು ಟೆಂಡರು ಅವರು ಟೆಂಡರ್ದಾರರು ಅದು ಕೆಲಸ ಬಂದ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅವರು ರೀಟೆಂಡರ್ ಮಾಡಿದ್ರು ಕೂಡ ಅದು ಇನ್ನೂ ಇತ್ಯರ್ಥ ಆಗಿಲ್ಲ. ನಾನು ಆರೋಗ್ಯ ಸಚಿವರಿಗೂ ಮಾತಾಡಿದ್ದೀನಿ, ಆರೋಗ್ಯ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ. ಕೆಲವರಿಗೆ 2 ದಿನಕ್ಕೊಮ್ಮೆ ಡಯಾಲಿಸಿಸ್ ಅಗತ್ಯವಿದೆ. ಆಗದಿದ್ರೆ ವಾಂತಿ ಬೇದಿಯಿಂದ ಬಳಲ್ತಾರೆ. ಹೀಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ 80 ರಿಂದ 90 ಸಾವಿರ ಖರ್ಚು ಮಾಡಿ ಡಯಾಲಿಸಿಸ್ ಮಾಡಿಸಿಕೊಳ್ಳುತ್ತಿದ್ದಾರೆ. ಆದರೆ ಬಡ ರೋಗಿಗಳಿಗೆ ದಿಕ್ಕೇ ತೋಚದಂತಾಗಿದೆ. ಆದಷ್ಟು ಬೇಗ ಡಯಾಲಿಸಿಸ್ ಮಷಿನ್ ಸರಿ ಹೋದ್ರೆ ಬಡ ರೋಗಿಗಳು ನಿಟ್ಟುಸಿರು ಬಿಡಬಹುದು. ತುಮಕೂರಿಂದ ಮಹೇಶ್ ಜೊತೆ ದತ್ತಾತ್ರೇಯ ಪಾಟೀಲ್, ಟಿವಿ9 ಕಲಬುರಗಿ.